ಶಿವಚಿದಂಬರ ಪುಸ್ತಕ. ಇದು ನರ್ಮದಾ ಪರಿಕ್ರಮಣ ನಾವು ಮಾಡೀವಿ ಅಂದ್ಕೊಳ್ಳೋಕ್ಕಿಂತ ಇದು ಭಗವಂತನ ಕೃಪಾಶೀರ್ವಾದದಿಂದ ಆಗಿದೆ. ಮೊಟ್ಟ ಮೊದಲು 2008ನೇ ಇಸ್ವಿಯೊಳಗೆ ಆನಂದನಕ್ಕೆ ಒಬ್ಬರು ಬಂದಿದ್ದರು. ಅವರು ನನ್ನ ನರ್ಮದಾ ಪರಿಕ್ರಮಣ ವಿಷಯವನ್ನು ಆವಾಗ ಹೇಳಿದರು. ಆವಾಗ ಅಂದ್ಕೊಂಡಿದ್ದು 2024 ಪೂರ್ಣ. ಈಗ ಭಾಳ ಜನ ನರ್ಮದಾ ಪರಿಕ್ರಮಣ ವಿಷಯ ಬಗ್ಗೆ ಮಾತಾಡಿದರು. ಈಗ 13 ದಿವಸಗಳ ಕಾಲ 52 ವಿಡಿಯೋ ಒಳಗೆ ನನ್ನ ಮಾತು ಕೇಳಿ ಎಲ್ಲರಿಗೆ ಕೇಸರಿಟ್ಟರು. ಈಗ ಒಂದೇ ಏನು ವಿಷಯ ಹೇಳಿಕ್ಕೆ ನಾನು ಇಚ್ಛಾ ಪಡ್ತೀನಿ ಅಂದ್ರೆ, ವಿಠ್ಠಲ್ ರಾಮದಾಸಿಯವರು ಮಹಾರಾಜರು ನಮ್ಮನ್ನು ಬಹಳ ಆನಂದದಿಂದ ಕರ್ಕೊಂಡು ಅಡ್ಡಾಡಿ, ಅಕಸ್ಮಿಕ ಅವ್ರು ಬಂದಿದ್ದಿಲ್ಲ ಅಂದ್ರೆ ಖಂಡಿತವಾಗಿ ಹೇಳ್ತೀನಿ, ನಾವು 5 ರಿಂದ 6 ದಿವಸದೊಳಗೆ ಈ ಟೀಮ್ನಾಗ ಜಗಳಾಡಿ ಅರ್ಧ ಒಂದು ಊರಿಗೆ ಹೋಗಿರ್ತೀವಿ. ಯಾಕಂದ್ರೆ ಇದ್ರಾಗ ಮಂಡ್ರು ವಾಂಡ್ರು ಹಠಮಾರಿಗಳ ಸಮಾವೇಶದ ಐತಿ. ಇಷ್ಟು ಜನ ತಲಿ ಹೊಂದಿ ನಾ ಹೊಳ್ಳಿ ಒಂದು ಪ್ರದಕ್ಷಿಣೆ ಹಾಕಿ ಇಲ್ಲಿ ಬಂದು ಮುಟ್ಟೇವೆ ಅಂದ್ರೆ ಅದು ದೊಡ್ಡ ಪವಾಡ. ಈ ಪವಾಡ ನಿಜವಾಗ್ಲೂ ಯಾಕೆ ಹೇಳ್ತೀನಂದ್ರೆ, ಇಲ್ಲಿ ಹೂ ಅಂದ್ರೆ ಸಂಖ್ಯೆ ಬಹಳ ಕಡಿಮೆ ಅದ. ಅವ್ರು ಬಂದಿದ್ದಿಲ್ಲ ಅಂದ್ರೆ ಇಲ್ಲಿ ಬ್ಯಾಡಪ್ಪ ಆಶ್ರಮ ಮುಂದೆ ಹೊಡಿ ಅನ್ನೋ ಒಬ್ಬ, ಇಲ್ಲಿ ಹಾಲು ಸರಿ ಇಲ್ಲ ಅಲ್ಲಿ ಮುಂದೆ ಹೊಡಿ, ಇಲ್ಲಿ ಫ್ಯಾನ್ ಸಜ್ಜಿಲ್ಲ ಅಲ್ಲಿ ಬಿಡು. ಯಾಕಂದ್ರೆ ಒಂದು ಚಹಾ ಕಾಫಿ ಮಾಡೋದಕ್ಕೆ 10 ನಮೂನಿ ಕಾಮೆಂಟ್ಸ್ ಅವ. ಇಲ್ಲಿ ಕಲ್ಪನಾ ಮಾಡ್ರಿ, ಇವ್ರು ಬಂದಿದ್ದಿಲ್ಲ ಅಂದ್ರೆ ನಾವೇನಾದ್ರು ಪ್ರದಕ್ಷಿಣೆ ಹಾಕ್ತಿದ್ವಿ ಅನ್ನೋ ಸಾಧ್ಯನೇ ಇಲ್ಲ. ಅವ್ರು ಇದ್ದಾರ ಅನ್ನೋದಕ್ಕೆ ಸುತ್ತೂತ್ರ ನಾವು ಎಲ್ಲ ಕಡೆ ಉಳ್ಕೊಂಡ್ವಿ, ಎಲ್ಲ ಪೂರ್ಣ ಪ್ರದಕ್ಷಿಣೆ ಆಗ. ಅಂದ್ರೆ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ನರ್ಮದಾ ಪರಿಕ್ರಮಣ ಇವತ್ತು ನಿಜವಾಗಿ ಹೇಳ್ಬೇಕಂತಂದ್ರೆ ನಾವು ಎಷ್ಟು ಭಾಗ್ಯವಂತರಿದ್ದೇವೆ ನೋಡ್ರಿ. 105 ವರ್ಷದ ಸಿಯಾರಾಮ್ ಬಾಬಾ ಅವ್ರ ದರ್ಶನ, ನಾವು ದರ್ಶನ ತಗೊಂಡು ಹೊರಗೆ ಬಂದೀವಿ, ಅವ್ರು ಅಟ್ಟ ಹಾಕ್ತಿದ್ರು. ಗುರುವಾರಕ್ಕೊಮ್ಮೆ ದರ್ಶನ ಕೊಡುವಂತಹ ಪೂರ್ಣಾನಂದ ಆಶ್ರಮಕ್ಕೆ ನಾವು ಹೋಗ್ತೀವಿ ಅಂತ ಕಲ್ಪನೆ ಇಲ್ಲ. ಸುಮ್ಮನೆ ತಡ ಆಗಿರೋದು ಸಹಜವಾಗಿ ಅವ್ರು ಕರ್ಕೊಂಡು ಹೋದ್ರು, ಅವ್ರ ಎದುರಿಗೆ ಕೂತಿದ್ರು. ಎಂತಿಂತ ಮಹಾತ್ಮರು ನಮಗೆ ನಮ್ಮ ಸಂಬಂಧ ಅವ್ರು ನಿಂತಾರನಪ್ಪ, ನಮ್ಮ ಸಂಬಂಧ ಕಾಯ್ಕೋತ್ ನಿಂತಾರನ. ರಾಜಾರಾಮ್ ಮಹಾರಾಜ್ ಹೇಳ್ತಾರೆ, ಯಾರ್ದು ಉದ್ಧಾರ ಆಗೋ ಗಳಿಗೆ ಬಂದದ ಅವ್ರನ್ನ ಸದ್ಗುರುನಾಥ ಕರೆದು ಉದ್ಧಾರ ಮಾಡ್ತಾನೆ. ನಾವು ಒಂದೇನು ಹೇಳಿದ್ವಿ, ಒಂದು ಮಾತು ಹೇಳಕ್ಕೆ ಇಚ್ಛಾ ಪಡ್ತೇನೆ. ಆತು ನಾವೆಲ್ಲ ಏನೇನೋ ಸಾಮಗ್ರಿ ಮಾಡ್ಕೊಂಡ್ವಿ, ಬಂದ್ವಿ, ರಿಸರ್ವೇಷನ್ ಮಾಡ್ಕೊಂಡ್ವಿ, ಕಟ್ಕೊಂಡ್ವಿ, ಬಂದ್ವಿ, ಮಹಾರಾಜರು ಬಂದರು, ನಮ್ಮ ಯಾತ್ರಾ ಮಾಡಿಸಿದ್ರು, ಇಷ್ಟೆಲ್ಲ ದರ್ಶನ ಆಯ್ತು, ಎಲ್ಲ ಖರೆ. ನಾವು ನರ್ಮದಾ ಪರಿಕ್ರಮಣ ಮಾಡಿದ ಮೇಲೂ ನಮ್ಮ ಜೀವನದೊಳಗೆ ಏನಾದರೂ ಬದಲಾವಣೆ ಬರಲಿಲ್ಲ ಅಂದ್ರೆ ಇದು ನಾವು ಮಾಡಿದ ವ್ಯರ್ಥ. ಇಷ್ಟೆಲ್ಲ ಮಹಾತ್ಮರ ದರ್ಶನ ನೋಡಿದ್ದು, ಇಷ್ಟೆಲ್ಲ ಪುಣ್ಯವಂತರು ದರ್ಶನ ತಗೊಂಡಿದ್ದು, ಇಂತಿಂತ ಜಗದೊಳಗೆ ಮಾಡಿದ್ದು, ನಾವು ಇದ್ದೇವೆ ಹೆಂಗ, ಬಂದೇವೆ ಹೆಂಗ, ಹೋದಾಗ ನಾವು ಹಂಗ ಇರ್ತೀವಿ ಅಂತಂದ್ರೆ ಏನೂ ಅರ್ಥ ಇಲ್ಲ. ಯಾಕಂದ್ರೆ ನಾವು ಏನಾರ ಒಂದು ನೋಡಿ, ಈಗ ನಮ್ಗೆ ದುಸುಕ್ ವಯಸ್ಸು ದೊಡ್ಡದಾಗ್ತದೆ, ದುಸುಕ್ ನಮ್ದು ಸ್ಥಾನಮಾನ ಬೇರೆ ಆಗ್ತದೆ, ದುಸುಕ್ ನಮ್ಮ ಜವಾಬ್ದಾರಿ ಬೇರೆ ಆಗ್ತದೆ, ಮನುಷ್ಯ ಜನ್ಮದೊಳಗೆ ಬದ್ಲಿ ಆಗ್ತದೆ. ಏನ್ ಸುಳ್ಳಿ ಸುತ್ತಿ ಬಂದಾನ ಮತ್ತು ಹೆಂಗಿದಾನ ಹಂಗಾಗಿದ್ದಾನ ಅಂದ್ರೆ ಏನ್ ಬಂದಂಗ ಅಂತ ಹೇಳಿ ನೋಡು. ಅದಕ್ಕೆ ನಾ ಏನಂತೇನಂದ್ರೆ, ಇವತ್ತು 12 ವರ್ಷದವರೆಗೂ ಸೂರ್ಯನ್ನೇ ನೋಡಲಾರದಂತ ವಿಶ್ವನಾಥ್ ಪ್ರತಾಪ್ ಬ್ರಹ್ಮಚಾರ್ಯರ ಆಶ್ರಮದಾಗ ನಾವೀಗ ಕೂತೇವಿ. ಅವ್ರು ಇಲ್ಲಿ ಗುಹಾದೊಳಗಿದ್ರು. ಬೆಳಗ್ಗೆ ಮಲಮೂತ್ರ ಹೋಗಿ ಬಂದು ನರ್ಮದಾ ಸ್ನಾನ ಮಾಡಿ ಬಂದು ಒಂದು ಲೋಟ ಹಾಲು ಕುಡಿದು ತಪಶ್ಚರ್ಯ ಕೂತ್ರು ಅಂದ್ರೆ ಸೂರ್ಯಾಸ್ತ ಆದ್ಮೇಲೆ ಅವ್ರು ಎದ್ದು ಹೊರಗೆ ಬಂದು ಮಲಮೂತ್ರಕ್ಕೆ ಹೋಗಿ ಬಂದು ಮತ್ತೆ ಸ್ನಾನ ಮಾಡಿ ಅವಾಗ ಏನಾದ್ರು ಫಲಾವು ಹಣ್ಣು ಹಾಲು ತಗೊಳ್ಳಂಥದ್ದು. ಅಂಥವ್ರು 12 ವರ್ಷ ಸೂರ್ಯ ನೋಡಲಾರ್ದಂಥವ್ರು ಆಶ್ರಮಕ್ಕೆ ಇಲ್ಲಿ ಬಂದು ಕೂತೀವಿ ಅಂದ್ರೆ ಇವತ್ತು ಈ ಜಗದೊಳಗೊಂದು ಏನೋ ಸಣ್ಣದರ ಸಂಕಲ್ಪ ಮಾಡೋದು ನಾವು ಜೀವನದೊಳಗೆ. ನಾನು ನನ್ನ ಜೀವನದೊಳಗೆ ನಾಳೆಯಿಂದ ನಾ ಇದನ್ನು ಮಾಡ್ತೇನಪ್ಪ, ನಾಳೆಯಿಂದ ಇದನ್ನ ನಾನು ರೂಢಿಸ್ಕೋತೀನಿ, ನಾಳೆಯಿಂದ ನಾನು ಇದನ್ನು ತಪಶ್ಚರ್ಯ ಮಾಡ್ತೀನಿ. ದೊಡ್ಡದು ಮಾಡೋದು ಬೇಡ. ನಾವು ನಮ್ಮ ಮನೆಯೊಳಗೆ ಇದ್ದ ನಮಗೇನು ಹೊಂತದ, ಈ ಜೀವಕ್ಕೆ ಏನು ಹೊಂತದ ಅದನ್ನಷ್ಟ ಮಾಡ್ಕೋಬೇಕು. ಯಾಕೆ ಇವತ್ತು ಆ ಸಂಕಲ್ಪ ನಾವು ಮಾಡ್ಕೊಂಡು ನಾವು ಹೋಗಿ ನಾವು ಆ ಸಂಕಲ್ಪಕ್ಕೆ ಹೊಂದ್ಕೊಂಡ್ಬಿಟ್ಟಿವಿ ಅಂದ್ರೆ 20 ವರ್ಷ ಆದ್ಮೇಲೆ ಅನ್ನಿಸ್ತದಲ್ಲ, ಸಾರ್ಥಕ ಆತ್ಮ ನಾವು ಮನುಷ್ಯ ಆಗಿ ಬಂದಿದ್ದ ಅನ್ನಿಸ್ತದೆ. ಭೀಷ್ಮ ಶಿರಶಯ್ಯದ ಮೇಲೆ ಮಲಗಿದ ಮೇಲೆ ಕೃಷ್ಣಗೆ ಹೇಳ್ತಾನ, ಏನ್ಪಾ ನಾನು ಹಿಂಗ್ಯಾಕೆ ಮಲಗಿಸ್ಬಿಟ್ಟಿ, ನಾ ಏನ್ ಪಾಪ ಮಾಡೀನಿ, ನಾ ಮನಸ್ಸಿನಾಗ ಸುತ್ತ ಯಾರಿಗೂ ಕೆಟ್ಟದ್ದು ಬೇಯಿಸಲ್ಲ. ಕೃಷ್ಣ ಹೇಳ್ತಾನ, ಸ್ವಲ್ಪ ಹಿಂದೆ ಹೋಗು, ನೋಡಿ ಹಿಂದೆ ಹೋಗಿ ನೀ ಏನ್ ಮಾಡಿದ್ರು. ಕೃಷ್ಣ ಪರಮಾತ್ಮ ಎದುರಿಗೆ ಭೀಷ್ಮದೇವ 82 ಜನ್ಮ ಹಿಂದೆ ಹೋಗಿ ನೋಡ್ತಾನ. ಅವಾಗ ಅವ್ನು ಗೊತ್ತಾಗ್ತದ, ಒಬ್ಬ ರಾಜಕುಮಾರ ಇರ್ತಾನ, ಕುದುರೆ ಮೇಲೆ ಹೊಂಟಿರ್ತಾನ,
ಅವಾಗ ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಹಾವು ಹೊಂಟಿರ್ತದ. ಅಲ್ಲಿ ರಾಜಕುಮಾರ ಸಖಿಯರ ಸಂತಿ ಆಟ ಆಡ್ತಿರ್ತಾಳ. ಆಕಿ ಮುಂದೆ ತನ್ನ ಶೌರ್ಯ ತೋರಿಸ್ಬಿಟ್ಟು ಕೆಳಗಿಳಿದ ಹಾವು ತಿರುಗಿಸಿ ಗಿರ್ಗಿಸಿ ಒಗಿತಾನ. ಅದು ಬಂದು ಒಂದು ಮುಳ್ಳಿನ ಮೇಲೆ ಬೀಳ್ತದ. ಆ ಹಾವು ಶಾಪ ಕೊಡ್ತದ. ಮುಂದೊಂದು ನೀನು ನನ್ನ ಮುಳ್ಳಿನ ತುದಿ ಮೇಲೆ ಮಾಡ್ಕೊಂಡು ನೀ ಪ್ರಾಣ ಬಿಡೋದು ಶಾಪ ಕೊಡ್ತದೆ. ಅಂದ್ರ ಅವು ವಿಚಾರ ಏನು ನಾ ಹೇಳಿಕೊಟ್ಟಿನಿ ಅಂತಂದ್ರೆ, ನಮ್ಮ ಬದಲಾವಣೆಯ ಗಾಳಿ, ನಮ್ಮ ಬದಲಾವಣೆಯ ವಿಷಯ ಅಂತಕ್ಕಂಥದ್ದು ಇಂಥ ಅನೇಕ ಮಹಾತ್ಮರ ದರ್ಶನ ಮಾತ್ರದಿಂದ ಮಾತ್ರ ಸಾಧ್ಯ. ಭೀಷ್ಮ ಹೇಳ್ತಾನ, ಅವನು ನೋಡಿ ಏನ್ ಕಲಿಯೋದು ಆ ಭೀಷ್ಮನ್ಗಳಿಗೆ ಅಂದ್ರ ಕೊನೆಯ ಅವಸ್ಥದೊಳಗೆ ಸಾರ್ಥಕ. ಕೃಷ್ಣ ಹೇಳ್ತಾನ, ಇನ್ನು ಮುಂದೆ ಇಂಥ ಭಾಗ್ಯ ಸಿಗಂಗಿಲ್ಲ ನಿನಗೆ. ಯಾಕೆ ಇದನ್ನ ಮನುಷ್ಯನ ಮುಂದಿನ ಜೀವನ ನೀವು ಶುದ್ಧವಾಗಿ ಹೋಗ್ಬೇಕಾಗ. ಅಂದ್ರ ಇಂಥ ಮಹಾತ್ಮರ ದರ್ಶನ ಅದು ನೋಡ್ರಿ, ಒಬ್ಬರದ್ದು ಒಂದೊಂದು ಅನುಭವಗಳನ್ನು ನಾವು ನೋಡಿಬಿಟ್ರೆ ನಾವು ಎಂಥ ಭಾಗ್ಯಶಾಲಿಗಳಿದ್ದೀವಿಪ್ಪ. ಎಷ್ಟು ಸ್ವಯಂಭೂ ಈಶ್ವರಗಳನ್ನು ನಾವು ಸ್ಪರ್ಶ ಮಾಡಿ ಬಂದಿವಿ. ಏನು ನಮ್ಮ ಹಿರಿಯರು ಮಾಡಿದ ಪುಣ್ಯದ ಫಲ ಏನು. ನಾವೊಂದೇನು ಇಚ್ಛಾ ಮಾಡ್ಬೇಕಂತಂದ್ರೆ, ಭಗವಂತ ನಮ್ಮನ್ನು ಮತ್ತೆ ಹಿಂಗೆ ಕರ್ಸ್ಕೋಬೇಕು ಅನೇಕ ಕಡೆ. ಈ ನರ್ಮದಾ ತಟಾಕದಲ್ಲಿ ಏನು ಮಹಾತ್ಮರು ಅಡ್ಡಾಡಿ ಹೋಗ್ಯಾರ, ಇದು ಇಂಥವು ಅನೇಕ ದರ್ಶನ ಮಾಡಬೇಕು. ಇಡೀ ಭಾರತ ಭೂಮಿ ಎಷ್ಟು ಪವಿತ್ರದ, ಇಂತಹ ಪವಿತ್ರ ಭೂಮಿ, ಇಂತಹ ಪವಿತ್ರ ಸ್ಥಾನಗಳ ಸ್ಪರ್ಶ ಆಯ್ತು. ಬಹಳ ಆನಂದ ಆಯ್ತು. ವಿಠಲ್ ರಾಮದಾಸ್ ಮಹಾರಾಜರು ನಾವು ಎಷ್ಟು ಕೃತಜ್ಞತೆ ಹೇಳಿದ್ರು ನಾವು ಕಡಿಮೆನ. ಅವರು ಕಾರ್ನಾಗ ಕೂತಿರ್ತಿದ್ರು. ನಾನು ಪ್ರತಿ ಸಲ ಅವ್ರು ಪೀಡಿಸ್ತಿದ್ದೆ, ಎಲ್ಲಿ ಉಣ್ಣೋದು ನೋಡೋದು, ಎಲ್ಲರ ಉಣ್ಣೋಣ, ಎಲ್ಲಿ ಮಲಗೋದು, ಎಲ್ಲರ ಮಲಗೋಣ. ನನಗೆ ಒಂದೊಂದ್ಸಲ ಅನಿಸ್ತಿತ್ತು, ಎಲ್ಲರ ಮಲಗೋಣ, ಎಲ್ಲಿ ಮಲಗಿಸ್ತಾರೆ ನಮಗೆ ಇವ್ರು ಅನಿಸ್ತಿತ್ತು. ಅಂದ್ರೆ ನೀವು ಬಹಳ ಆಶ್ಚರ್ಯ ನೋಡ್ರಿ. ಮನೆ ಹೋಗಿ ನಾವು ಅಲ್ಲಿ ಗಂಡಿ ಮೇಲೆ ಮಲಗಿದ್ವಿ, ಕತ್ಲಾಗಿ ಬಿಡ್ತಿತ್ತು, ಕರೆಂಟ್ ಹೋಗ್ಯದ, ಹಾಲು ಕೊಟ್ಟಾರ. ನನಗನಿಸ್ತು ಇವ್ರು